ನನ್ನ ಒಬ್ಬ ಜೂನಿಯರ್ ಇದ್ಲು, ಅವಳಿಗೆ ಅಮ್ಮ ನಾನ್ ಬರೋಷ್ಟರಲ್ಲಿ ನೀನೆಲ್ಲ ರೌಂಡ್ಸ್ ಮಾಡಿರೋ ಅಂತ ಹೇಳಿದ್ರೆ ರೌಂಡ್ಸೇ ಮಾಡ್ತಾ ಇರ್ಲಿಲ್ಲ. ಯಾಕಮ್ಮ ರೌಂಡ್ಸ್ ಮಾಡಿದ್ರೆ? ಸರ್ ನನಗೆ ಕೆಲಸ ಮಾಡಕ್ಕೆ ಇಷ್ಟ ಅಲ್ಲ ಅಂತಾಳೆ. ಕೆಲಸ ಮಾಡಕ್ಕೆ ಇಷ್ಟ ಅಲ್ಲ ಅಂತಾರೆ, ಯಾಕೆ ಸೇರಿದೆ ಕೆಲ್ಸಕ್ಕೆ? ನನಗೆ ಕೆಲಸ ಮಾಡಿ ನಾನು MBBS ಮಾಡಕ್ಕೆ ಇಷ್ಟ ಇರಲ್ಲ, ನಮ್ಮ ಅಪ್ಪ ಅಮ್ಮ ಬಲವಂತ ಮಾಡಿ MBBS ಮಾಡಿದ್ರು ಅಂತಾಳೆ. ಒಂದ್ ಸ್ವಲ್ಪ ದಿನ ಆಯ್ತು, ಪ್ರೆಗ್ನೆಂಟ್ ಆದ್ಲು. ಆಮೇಲೆ ನಾನು ಕಂಗ್ರಾಚುಲೇಷನ್ಸ್ ಪ್ರೆಗ್ನೆಂಟ್ ಆಗಿದೆ ಅಂದ್ರೆ, ಸರ್ ನಾನು ಪ್ರೆಗ್ನೆಂಟ್ ಆಗಕ್ಕೆ ಇಷ್ಟ ಇರಲ್ಲ ಸರ್ ಅಂತಾಳೆ. ಇದ್ಯಾಕಮ್ಮ ಅಂತಂದ್ರೆ ನನ್ ಮದುವೆ ಆಗಕ್ಕೆ ಇಷ್ಟ ಇರಲ್ಲ ಅಂತ ಹೇಳ್ತಾಳೆ. MBBS ಮಾಡಕ್ಕೂ ಇಷ್ಟ ಇಲ್ಲ, ಮದುವೆ ಆಗಕ್ಕೂ ಇಷ್ಟ ಇಲ್ಲ, ಮಕ್ಕಳಾಗಕ್ಕೂ ಇಷ್ಟ ಇಲ್ಲ. ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಯಲ್ಲಿ ಅತೃಪ್ತಿಯ ಜೀವಿತದಲ್ಲಿ ಹೋಗ್ತಾ ಇದಾರೆ. ಬೇರೆ ನಾವೇನ್ ಕಡಿಮೆ ಇಲ್ಲ, ನಮ್ಮಲ್ಲಿ ಕೂಡ ಅನೇಕರು ಯೇಸು ಸ್ವಾಮಿಯ ನಂಬಿದ ಮೇಲೆಯೂ ಕೂಡ ಅತೃಪ್ತಿಯ ಜೀವಿತ ಜೀವಿಸ್ತಾ ಇರ್ತೀವಿ, ಕೊರಗ್ತಾ ಇರ್ತೀವಿ. ಯಾಕಂತಾರೆ ಸ್ಪಷ್ಟವಾಗಿ ಕರ್ತನ ಚಿತ್ತವನ್ನ ನಾವು ಗ್ರಹಿಸಿಕೊಂಡಿದ್ದಾರೆ.